ವೇದಿಕೆ ಮೇಲಿರ್ತಕ್ಕಂಥ ಹಿರಿಯರಿಗೆ, ಇಲ್ಲಿ ನೆಲೆಸಿರೋ ಎಲ್ಲರಿಗೂ ನನ್ನ ನಮಸ್ಕಾರ. ಕನಕರಾಜನ ತಾಯಿ ಪಾತ್ರ, ನಮ್ಮ ಬಂಗಾರದ ಮಗ, ತಂದೆ ತಾಯಿ ಪ್ರೀತಿಯ ಮಗ ಅಂತ ಒಳ್ಳೆಯ ಪಾತ್ರ ನಾನು ಹೀರೋ ತಾಯಿಯಾಗಿ ಮಾಡ್ತಾ ಇದ್ದೀನಿ. ತುಂಬ ಒಂದು ಫ್ಯಾಮಿಲಿ ಡ್ರಾಮಾ ಪ್ಲಸ್ ಹುಡುಗ ಪೊಲಿಟಿಕ್ಸಲ್ಲಿ ಅವ್ನಿಗೇನು ಆಸೆನೋ ಅದಕ್ಕೆ ಸಪೋರ್ಟಿವ್ ಮಾಡಿಕೊಂಡು ತಂದೆ ತಾಯಿ ಇಬ್ಬರು ಇರ್ತೀವಿ. ಆ ಥರ ತುಂಬ ಒಳ್ಳೆ ಪಾತ್ರ ನನಗೆ ಈ ಚಿತ್ರದಲ್ಲಿ ನಮ್ಮ ನಿರ್ಮಾಪಕರು ನಿರ್ದೇಶಕರು ಕೊಟ್ಟಿದ್ದಾರೆ. ತುಂಬಾ ಖುಷಿಯಾಗುತ್ತೆ. ಇದೇ ನಿರ್ಮಾಪಕರ ನಿರ್ದೇಶಕರ ಚಿತ್ರದಲ್ಲಿ 3ನೇ ಚಿತ್ರ ನಾನು ಅವ್ರ ಜೊತೆ ಮಾಡ್ತಾ ಇರೋದು. ತುಂಬಾ ಖುಷಿಯಾಗುತ್ತೆ. ಒಂದು ಒಳ್ಳೊಳ್ಳೆ ಪಾತ್ರಗಳು ಸೃಷ್ಟಿ ಮಾಡಿದಂತಹ ನಾಗೇಂದ್ರ ಪ್ರಸಾದ್ ಸಾರ್ಗೂ ತುಂಬ ಧನ್ಯವಾದಗಳು. ಅದೊಂದು ವಿಶೇಷ ಹೇಳಿದ್ರು, ಶ್ರೀನಾಥ್ ಅವರು, ರಾಮಕೃಷ್ಣ ಅವರು, ನಾನು ಒಟ್ಟಿಗೆ ಈ ಚಿತ್ರದಲ್ಲಿ ಪಾತ್ರ ಮಾಡ್ತಿರೋ ನಿಜವಾಗ್ಲೂ ನಂಗೆ ಸಂತೋಷ ಆಗ್ತಿದೆ. ಮೊದಲೇ ಒಂದೆರಡು ಸಿನಿಮಾ ಮಾಡಿದ್ವಿ, ಬಟ್ ತುಂಬ ದಿನ ಆಗಿತ್ತು ಈ ಥರ ಮತ್ತೆ ಕಾಂಬಿನೇಷನ್ ನಾವು 3 ಜನ ಮಾಡ್ತಾ ಇರೋದು. ಮಾನಸ ಸರೋವರ ನಿಮ್ಮ ಅರ್ಥ ಇಲ್ಲ, ನಿಜವಾಗ್ಲೂ ಈ ಚಿತ್ರದಲ್ಲಿ ಮತ್ತೆ ನಾವು ಕಾಂಬಿನೇಷನ್ನು ಅಂತ ಒಂದು ಒಳ್ಳೆ ಪಾತ್ರಗಳಲ್ಲಿ ನಾವು ಈ ಚಿತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀವಿ. ಆದಷ್ಟು ಬೇಗ ಈ ಚಿತ್ರ ಮುಗಿದು ನಿಮ್ಮೆಲ್ಲರ ಮುಂದೆ ಬಂದು ಒಂದು ಹಿಟ್ ಅನ್ಸ್ಕೊಳ್ಳೋ ಒಂದು ಒಳ್ಳೆ ಚಿತ್ರ ಆಗಲಿ ಅಂತ ನಾನು ಮನಸಾರ ಹಾರೈಸ್ತೀನಿ. ಈ ಚಿತ್ರದಲ್ಲಿ ಎಲ್ಲರೂ ಪ್ರತಿಯೊಬ್ಬರಿಗೂ ನಮ್ಮ ಸನತ್ ಸಾರ್ಗೆ, ರವೀಂದ್ರ ಸಾರ್ಗಾಗಲಿ, ನಾಗೇಂದ್ರ ಪ್ರಸಾದ್, ಹೀರೋಯಿನ್ ಎಲ್ಲ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ಶುಭಾಶಯಗಳು, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹಿರಿಯರು, ಸಾಧಕರು ಎಲ್ಲ ಸಾಕಷ್ಟು ಮಾತಾಡಿದ್ದಾರೆ. ನಾನು ಮಾತಾಡುವಂಥದ್ದು ಏನೂ ಇಲ್ಲ. ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಸರಸ್ವತಿ ಪುತ್ರ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ನಾವಿಕರಾಗಿ ತಗೊಂಡು ಹೋಗ್ತಾ ಇರೋಂಥ ಈ ಹಳೆದು ನಿಜವಾಗ್ಲೂ ಅವ್ರಿಗೊಂದು ದೂರದೃಷ್ಟಿ, ಆಮೇಲೆ ಸಂದೇಶವನ್ನು ಕೊಡುವಂಥ ಕೆಲಸನ ಎಲ್ಲ ಸಿನಿಮಾದಲ್ಲೂ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಮೇಜರ್ ಅವರು ಕೆಲಸವನ್ನು ಮಾಡಿರೋದ್ರಿಂದ ಈ ಸಿನಿಮಾದಲ್ಲಿ ಸಾಕಷ್ಟು ನಿರೀಕ್ಷೆನ ಇಟ್ಕೊಳ್ಬಹುದು. ತುಂಬ ಯಶಸ್ವಿಯಾಗಿ ಈ ಚಲನಚಿತ್ರ ಮೂಡಿ ಬರುತ್ತೆ. ಅದೇ ನಮ್ಮ ನಿರ್ಮಾಪಕರಾದ ಶರತ್ ಸರ್ ಮತ್ತು ನಿರ್ದೇಶಕರಾದಂಥ ರವೀಂದ್ರ ಸರ್ ಅವರ ಈ ಹೊಂದಾಣಿಕೆಯಲ್ಲಿ ನಾನು ಸತತವಾಗಿ 3 ಚಲನಚಿತ್ರಗಳನ್ನು ಮಾಡಿದ್ದೀನಿ. ಅದರಲ್ಲೂ ಛಲಗಾರ ಅವರ ಚಲನಚಿತ್ರದಲ್ಲಿ ನನಗೆ ತುಂಬ ಒಂದು ಅದ್ಭುತವಾದ ಪಾತ್ರ, ಒಂದು ಒಳ್ಳೆ ರೆಕಗ್ನಿಷನ್ ಕೂಡ ಸಿಕ್ತು ಅಂತ ಹೇಳೋದಕ್ಕೆ ತುಂಬ, ಭಾರತದಲ್ಲಿ ಮಾತ್ರ ಅಲ್ಲ ಹೊರಗಿನವರು ಕೂಡ ಅದನ್ನು ನೋಡಿ ಮೆಚ್ಕೊಂಡಂತಹ ಚಲನಚಿತ್ರ ಮತ್ತು ನನ್ನ ಪಾತ್ರ. ಅದಕ್ಕೆ ಈ ವೇದಿಕೆ ಮೇಲೆ ಧನ್ಯವಾದ ಹೇಳ್ತೀನಿ. ಅವರ ನಿರ್ಮಾಣದ ಕೆಳಗಡೆ ಈ 3ನೇ ಚಿತ್ರ ಇದು ಕೂಡ ಯಶಸ್ವಿನ ಕಾಣುತ್ತೇನೋ ಸಹ ನನಗೆ ನಂಬಿಕೆ ಖಂಡಿತವಾಗಿಯೂ ಇದೆ. ಆಮೇಲೆ ದೊಡ್ಡಣ್ಣ ಸರ್ ವೇದಿಕೆ ಬಂದಿದ್ದಾರೆ. ಅವ್ರ ಜೊತೆಗೆ ಇದುವರೆಗೂ ಕನ್ನಡದಲ್ಲಿ ನಾನು 54 ಚಲನಚಿತ್ರ ಮಾಡಿದ್ರೂ ಕೂಡ ದೊಡ್ಡಣ್ಣ ಸರ್ ಜೊತೆಗೆ ಯಾವಾಗಲೂ ಒಂದು ಪರದೆನ ಹಂಚಿಕೊಡುವಂತಹ ಅವಕಾಶ ನನಗೆ ಸಿಕ್ಕಿಲ್ಲ. ಅದು ಸಿಗಲಿ ಅಂತ ಹೇಳಿ ನಾನು ಕೋರ್ಕೊಳ್ತೀನಿ. ಪದ್ಮವಾಸಂತಿ ಮೇಡಮ್ ಜೊತೆಗೆ ಇಷ್ಟು ದೊಡ್ಡ ಹಿರಿಯ ನಟಿ, ಅವ್ರ ಜೊತೆಗೆ ನಾನು ಛಲಗಾರದಲ್ಲಿ ಮಾಡಿದಾಗ ಅವ್ರು ಯಾವುದೇ, ಆಮೇಲೆ ಮಾನಸ ಸರೋವರ ಧಾರಾವಾಹಿ ಕೂಡ ಜೊತೆಗೆ ಮಾಡಿದ್ವಿ. ಅವ್ರು ಎಲ್ಲಿಯೂ ಕೂಡ ನಾನೊಂದು ದೊಡ್ಡ ನಟಿ ಅನ್ನೋದನ್ನ ಒಂದು ದಿನನೂ ನನ್ನ 4 ವರ್ಷ ಸತತವಾಗಿ ಜೊತೆ ಕೆಲಸ ಮಾಡಿದ್ರು ಸಹ, ಶ್ರೀನಾಥ್ ಸರ್ ಆಗ್ಬೋದು, ಪದ್ಮವಾಸಂತಿ ಮೇಡಮ್, ರಾಮಕೃಷ್ಣ ಸರ್, ಎಲ್ಲೂ ಕೂಡ ಅವ್ರು 3 ಜನ ಇಷ್ಟು ಹಿರಿಯ ನಟರು ಇಷ್ಟು ಸಾಧನೆ ಮಾಡಿರೋರು ಅನ್ನೋದೊಂದು ನನಗೆ ಬರೋ ಹಾಗೆ ಮಾಡಲೇ ಇಲ್ಲ. ನನ್ನನ್ನು ಕೂಡ ಅವರ ಒಂದು ಟೀಮ್ಗೆ ಸೇರಿಸ್ಕೊಂಡ್ರು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಈ ತಂಡದಲ್ಲಿ ಕೆಲಸ ಮಾಡಿ ತುಂಬ ನನಗೆ ಸಂತೋಷ ಇದೆ, ಸಮಾಧಾನ ಇದೆ. ವಿಶ್ ಯು ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ, ಫಸ್ಟು ಲಾಯರ್ ಪಾತ್ರ, ಯೂನಿಫಾರ್ಮ್ ನೋಡಿದ್ರೆ ಗೊತ್ತಾಗ್ಬೋದು. ಸೊ ಫಸ್ಟ್ ಲಾಯರ್ ಆಗಿರ್ತೀನಿ. ಅದಾದಮೇಲೆ ರಾಮಯ್ಯ ಅನ್ನೋ ಒಂದು CM ಪಾತ್ರ ಫ್ಯಾನ್ ಆಗಿರ್ತೀನಿ. ಅವರು ಹೋಗಿರೋ ದಾರಿಯಲ್ಲಿ ಹೋಗಬೇಕು ಅನ್ನೋ ನನ್ನ ಚಿಂತನೆಯಲ್ಲಿ ನೆಕ್ಸ್ಟ್ ಪಾಲಿಟಿಕ್ಸ್ಗೂ ಬರ್ತೀನಿ ಸಿನಿಮಾದಲ್ಲಿ. ಸೊ ಅದೇ ಥರ ಸಿನಿಮಾ ಕತೆ ಹೋಗುತ್ತೆ. ಸೊ ಇನ್ನೂ ಜಾಸ್ತಿ ಹೇಳೋದಕ್ಕೆ ನಾನು ಸೇರಿದ ಡೈರೆಕ್ಟ್ರು ಹೇಳ್ಬೋದು. ಸೊ ದಿಸ್ ಈಸ್ ಅ ಲಿಟಲ್ ಬಿಟ್ ಅಬೌಟ್ ಮೈ ಕ್ಯಾರೆಕ್ಟರ್. ನೆಕ್ಸ್ಟ್ ನಾನು ಪಾಲಿಟಿಕ್ಸಿಗೆ ಬರೋದು ಸ್ವಲ್ಪ ಯೋಚನೆ ಮಾಡೋದು. ಅದಾದ್ಮೇಲೆ ನಾನು ಮಾಧುರಿಯಾಗಿ ಅಂತ ಹೇಳ್ಬೋದು, ಆದರೆ ಇವಾಗ ಒಂದು ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ದೀನಿ. ಇದನ್ನು ನೋಡಿ ಫಾಲೋ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಸೊ ಈ ಥರ ದಪ್ಪ ಆಗ್ಬಿಟ್ಟು ಸ್ವಲ್ಪ ಸಣ್ಣಗೆ ಮೇಂಟೈನ್ ಮಾಡಿ. ಓಕೆ, ಆಲ್ ದಿ ಬೆಸ್ಟ್. ನಿಮ್ಮ ಎಲ್ಲ ಪ್ರಯತ್ನಕ್ಕೂ ಒಳ್ಳೇದಾಗಲಿ ಅಂತ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವಂತಹ ಗಣ್ಯರಿಗೆ, ಪತ್ರಕರ್ತರಿಗೆ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಬ್ಯಾನರಲ್ಲಿ ನಂದು 2ನೇ ಚಿತ್ರ ಅನ್ನೋದು ನನಗೆ ತುಂಬ ಖುಷಿ. ನನ್ನನ್ನು ಲಾಂಚ್ ಮಾಡಿದಂಥ ಇಬ್ಬರು ಪ್ರೊಡ್ಯೂಸರ್, ಡೈರೆಕ್ಟರ್, ಅವರಿಬ್ಬರ ನೇತೃತ್ವದಲ್ಲೇ ಮತ್ತೊಮ್ಮೆ ಕನಕರಾಜದಲ್ಲಿ ನಾನು ಇದ್ದೀನಿ ಅನ್ನೋದು ತುಂಬಾ ಖುಷಿಯಾಗಿದೆ.
ಚಿತ್ರ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಇನ್ನು ಬಾಕಿ ಏನಿದೆ ಅದು ಮುಗಿಸಿದ ಮೇಲೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ನಂಬಿಕೆ ಇದೆ. ಆದಷ್ಟು ಬೇಗ ಚಿತ್ರಮಂದಿರಕ್ಕೆ ಬರ್ತೀವಿ. ಎಲ್ಲರೂ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಇದು ಒಂದು ವಿಭಿನ್ನವಾದ ಕತೆ. ಇದು ಕಡೆಯವರು ನಾವು ಹೇಳೋದಿಲ್ಲ. ಇದು ಯಂಗ್ಸ್ಟರ್ಸ್ಗೆ ಹೊಸದಾಗಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿರ್ತಕ್ಕಂಥ ಕತೆ. ಇದು ಒಂದು ಹೇಳೋಕ್ಕಾಗೋದಿಲ್ಲ, ಅಷ್ಟು ವರ್ಣನೆ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಸುಮಾರು ಸಿನಿಮಾಗಳು ಎಲ್ಲ ಬಂದಿದೆ. ಇದು ವಿಭಿನ್ನವಾದ ಸಿನಿಮಾ. ಈ ಒಂದು ಸಿನಿಮಾ ಕನಕರಾಜ ಯಂಗ್ಸ್ಟರ್ಸ್ಗೆ, ಯುವಕರಿಗೆ ಪ್ರೋತ್ಸಾಹ ಕೊಡಲಿಕ್ಕೆ, ಎಲ್ಲರೂ ಮುಂದೆ ಫೀಲ್ಡಿಂಗ್ನಲ್ಲಿ ಒಳ್ಳೆ ಉದ್ದೇಶ ಇಟ್ಕೊಂಡು ಬಂದು ಈ ದೇಶವನ್ನು ಆಡ್ತಕ್ಕಂಥ ರೀತಿಯಲ್ಲಿ ಏನು ಹಿಂದೆ ಆಡಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಯುವಕರು ಮುಂದೆ ಬಂದು ಆಡಬೇಕು ಅನ್ನೋ ಉದ್ದೇಶಕ್ಕೆ ಒಂದು ಇದರಲ್ಲಿ ಒಂದು ಮೆಸೇಜು ಮತ್ತು ಇನ್ನು ಬೇರೆ ಬೇರೆ ಇದೆ. ಇದರಲ್ಲಿ ಹೀರೋ ಅವ್ರಿಗೆ ತಕ್ಕಂಥ ಕತೆ ಬಂದಿದೆ. ಇದಂತೂ ಸುಮಾರು ಅಧ್ಯಯನ ಮಾಡಿ ನಮ್ಮ ಅನುಪ್ರೇಮಣ್ಣವರು ಬಹಳ ಚೆನ್ನಾಗಿ ಅದ್ಭುತವಾಗಿ ಕತೆ ಕ್ಲೀನಾಗಿ ಅದ್ಭುತವಾಗಿ ನಮ್ಮ ಡೈರೆಕ್ಷನ್ ಮಾಡಿಸಿದ್ದಾರೆ. ಸಾಂಗ್ ಇನ್ನೂ 3 ಇದೆ, ಒಂದಲ್ಲ ಇನ್ನೂ 3 ಇದೆ. ಅದರಲ್ಲಿ ಇನ್ನೆರಡು ಸಾಂಗ್ ಮಾಡಬೇಕು. ಜುಲೈ 1ನೇ ತಾರೀಕು ನಂದು ಹುಟ್ಟಿದ ಹಬ್ಬ. ಅವತ್ತೇನೋ ಮಾಡಬೇಕು ಅಂತಿದ್ದೀನಿ. ಡೈರೆಕ್ಟ್ರು ಅವತ್ತು ಏನೋ ಮಾತಾಡಿ ಕೂತ್ಕೊಂಡು ಮಾಡಿದ್ರೆ ಅವತ್ತೇ ಲಾಂಚ್ ಮಾಡ್ತೀವಿ. ಇನ್ನೊಂದು ತಿಂಗಳಲ್ಲಿ ಹತ್ರ ಬೇಡ, ಒಂದು ತಿಂಗಳಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ತಾವೆಲ್ಲ ಮೀಡಿಯಾದವರು ಪ್ರೋತ್ಸಾಹ ಕೊಡಬೇಕು. ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಒಳ್ಳೆ ನೀವು ನಮಗೆ ಪ್ರೋತ್ಸಾಹ ಕೊಡಬೇಕು. ಮತ್ತು ನೀವೆಲ್ಲ ಪ್ರೇಕ್ಷಕರಿಗೆ ಯಾರೇ ಇದ್ದೀರ ದಯವಿಟ್ಟು ನೀವೆಲ್ಲ ನಮ್ಮ ಕೈ ಮುಗಿತು ಒಬ್ಬೊಬ್ಬರಿಗೆ ಪ್ರತಿಯೊಂದರೂ ಮೆಸೇಜ್ ಕೊಟ್ಟು ಪ್ರತಿಯೊಬ್ಬರು ನಮ್ಮ ಸಿನಿಮಾನ ಆಸೆಪಟ್ಟು ಇಷ್ಟಪಟ್ಟು ಸಿನಿಮಾವನ್ನು ತೆಗೆದಿದ್ದೇವೆ. ಅದ್ಭುತವಾಗಿ ಕ್ಯಾಮ್ರಾಮ್ಯಾನ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಹೀರೋಯಿನ್ನು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇದ್ರ ತಕ್ಕನಾಗಿ ಸೀನಿಯರ್ಗಳು ಶ್ರೀನಾಥ್ ಅವರು ಇರ್ಬೋದು, ಪದ್ಮಾವಾಸಂತಿಯವರು ಇರ್ಬೋದು, ಸುಂದರ್ ರಾಜ್ ಅವರು ಇರ್ಬೋದು, ಯಮುನಾ ಶ್ರೀಜ್ ಇರ್ಬೋದು, ರಾಮಕೃಷ್ಣ ಅವರು ಇರ್ಬೋದು, ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಸೀನಿಯರ್ ಆರ್ಟಿಸ್ಟ್ಗಳನ್ನ ಈ ಸ್ಪೆಷಲಿ ಸುಮಾರು ವರ್ಷ ಆಗಿತ್ತು. ಶ್ರೀನಾಥ್ ಅವರು, ರಾಮಕೃಷ್ಣ ಅವರು, ಯಮುನಾ ಇವರು ನಮ್ಮ ಪದ್ಮಾವತಂತರು, ಇಷ್ಟು 3 ಜನ ಒಂದೇ ಸಿನಿಮಾದಲ್ಲಿ ಮಾಡಿ ಭಾಳ ದಿವಸ ಆಗಿತ್ತು. ಇದರಲ್ಲಿ ನಾವು ಅವ್ರು ತಗೊಂಬಂದಿದ್ದೀವಿ. ಎಲ್ಲರ ಆಶೀರ್ವಾದ ಇರಬೇಕು ಅಂತೇಳಿ ನಿಮ್ಮನ್ನು ಕೋರ್ಕೊಳ್ತೇನೆ. ನಮಸ್ಕಾರ. ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ವೆನ್ ಮೂವಿ ಸ್ಟಾರ್ಟ್ಸ್, ವೆನ್ ಪ್ರೊಡ್ಯೂಸರ್ ನಾಟ್ಸ್ ಈಸ್ ಹೆಡ್, ಯಾವಾಗ ನಿರ್ಮಾಪಕ ತಲೆ ಆಡಿಸ್ತಾನೋ ಅಂತ ಆಗ ಸಿನಿಮಾ ಶುರುವಾಗೋದು ಅಂತ ಒಂದು ಮಾತಿದೆ. ನಿರ್ಮಾಪಕ ಸನತ್ ಕುಮಾರ್ ಅವರು ಒಂದು ಸಿನಿಮಾ, ಅದಕ್ಕೊಂದು ಎಲ್ಲ ರೀತಿಯ ಚೌಕಟ್ಟು ಅಂದ್ಕೊಂಡು ನನ್ನನ್ನು ರವೀಂದ್ರ ಅವ್ರನ್ನ ಕರ್ಕೊಂಡು ಬಂದು ಭೇಟಿ ಮಾಡಿದಾಗ ಅವರು ನನಗೆ ಈ ಥರದ್ದೊಂದು ಅವ್ರದ್ದೊಂದು ಫ್ರೇಮ್, ಆ ಫ್ರೇಮಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ. ಸರಿ, ನೀವೇ ಕತೆ ಮಾಡಬೇಕು, ಚಿತ್ರಕಥೆ ಎಲ್ಲವೂ ನೀವೇ ಮಾಡಬೇಕು, ಮಾಡಿ ಅಂತ. ಆಗ ನಾನು ಯೋಚನೆ ಮಾಡಬೇಕು, ಸರ್ ಸ್ವಲ್ಪ ಸಮಯ ಕೊಡಿ, ನಿಮ್ಮ ಐಡಿಯಾ ಎಲ್ಲ ಚೆನ್ನಾಗಿದೆ, ನನಗೆ ಸ್ವಲ್ಪ ಸಮಯ ಬೇಕು ಅಂತೆ. ಮಾಡಿ ಅಂದರು. ಒಂದು ಸ್ವಲ್ಪ ದಿವಸದ ನಂತರ ಒಂದು ಥಾಟ್, ಭಾಳ ಹಿಂದೆ ಇದ್ದಂಥ ಒಂದು ತಲೆಯಲ್ಲಿದ್ದಂಥ ಒಂದು ಥಾಟ್, ಯಾರಿಗೆ ಏನು ಅಂತಂದಾಗ ರೇವಣ್ಣ ಅವರ ಮಗ ಅನೂಪ್ ರೇವಣ್ಣ ಅವ್ರು ನಿಂತ್ಕೊಂಡು ಮಾಡಬೇಕು ಎಲ್ಲ ಹೇಳಿದ್ರು. ಸೊ ಅನೂಪ್ ರೇವಣ್ಣ ಅಂದ ತಕ್ಷಣವೇ ಒಂದು ನ್ಯಾಚುರಲ್ ಆಗಿ ಒಂದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರುವಂಥ ಕುಟುಂಬ. ಸರಿ, ಅದು ಮತ್ತು ಅವ್ರು ಹೇಳಿದಂಥ ವಿಷಯ ಎಲ್ಲ ಬೇರೆ ಥರ, ಆ ಪೊಲಿಟಿಕಲ್ ಮೋಟಿವೇಶನ್ ಇದ್ದಂಥ ವಿಷಯಗಳು. ಹಾಗಾಗಿ ಒಂದು ಸಣ್ಣ ಒಂದು ಇಂಟ್ರೆಸ್ಟಿಂಗ್ ಆದಂಥ ಒಂದು ಥಾಟ್ ಅದು. ಆ ಥಾಟ್ನ ಬೆಳೆಸ್ತಾ ಅದ್ರ ಸುತ್ತ ಇವತ್ತಿನ ಪರಿಸ್ಥಿತಿ ಏನಂದರೆ, ನಮಗೆ
ಯುವಕರು ಬಹುತೇಕ ನಾವು ನೋಡಿರ್ತೀವಿ, ವೋಟ್ ಹಾಕೋದಕ್ಕೆ ಬರೋದ್ರಿಂದ ಹಿಡಿದು ಈಗ ಫೇಸ್ಬುಕ್ಕಲ್ಲಿ, ಇನ್ಸ್ಟಾನಲ್ಲಿ ಲೈಕ್ ಹೊತ್ತವ್ರು ಜಾಸ್ತಿ, ಸಿನಿಮಾಗೆ ಬರೋರು ಕಡಿಮೆ ಅಂತಾರಲ್ಲ. ಯಾವುದೋ ಒಂದು ವಿಷಯ ಇದಾದರೆ ಅದಕ್ಕೆ ಲೈಕ್ಗಳು ಎಲ್ಲ ಬರುತ್ತೆ. ಅದೇ ಜನ ಸಿನಿಮಾ ಬರಬೇಕು. ಹಾಗೆ ಸಿನಿಮಾದ ನಮ್ಮ ನ್ಯಾಚುರಲ್ ಆಗಿ ಏನಾಗ್ತಿದೆ, ಪೊಲಿಟಿಕ್ಸ್ ಬಗ್ಗೆ ಮಾತಾಡ್ತಾರೆ, ಅವ್ರು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಎಲ್ಲ. ಆದರೆ ವೋಟ್ ಹಾಕಬೇಕು ಅಂತ ಬಂದಾಗ 50%, 60% ವೋಟ್ ಆಗುತ್ತೆ. ಇದನ್ನೆಲ್ಲ ವಿಚಾರ ಗಮನದಲ್ಲಿಟ್ಕೊಂಡು ಮಾಡಿರುವಂಥ ಒಂದು ಇಂಟ್ರೆಸ್ಟಿಂಗ್, ಇವತ್ತಿನ ಯೂತ್ಗೆ ಇಷ್ಟ ಆಗುವಂಥ ಒಂದು ಥಾಟ್. ಇದರ ಜೊತೆ ಒಂದು ಏನು ಅಂತಂದರೆ, ನಾಯಕ ನಟ ತನ್ನದೊಂದು ಗುರಿ CM ಅಭಿಮಾನಿ ಅಂತ, ಅವರ ಗುಣಗಳನ್ನು ಅಳವಡಿಸ್ಕೊಂಡು ಬೆಳೆಯುವಂಥ ಕ್ಯಾರೆಕ್ಟರು. ನೀವು ಸಿನಿಮಾ ನೋಡಿದ್ಮೇಲೆ ಇಟ್ ಈಸ್ ಟೂ ಅರ್ಲಿ ಟು ಸೇ ಎವ್ರಿಥಿಂಗ್. ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಇದನ್ನು ಭಾಳ ಇಂಟ್ರೆಸ್ಟಿಂಗ್ ಆಗಿ ನಿಮಿಷ ಅವ್ರ ಪಾತ್ರ ಕೂಡ ಆ ಪೊಲಿಟಿಕಲ್ ಜೊತೆ ಒಂದು ಫ್ಯಾಮಿಲಿ ಡ್ರಾಮಾ, ಪದ್ಮಾ ವಸಂತಿ ಅವರಾಗ್ಬೋದು, ಯಮುನಾ ಮೇಡಮ್ ಆಗ್ಬೋದು, ಹಾಗೆ ನಮ್ಮ ಸುಂದರ್ ರಾಜ್ ಅವರು, ಶ್ರೀನಾಥ್ ಸರ್, ರಾಮಕೃಷ್ಣ ಅವರು ಎಲ್ಲ ಇದು ಒಂಥರ ಇದು ಮಾನಸ ಸರೋವರ ಒನ್ಸ್ ಅಗೇನ್ ಆ ಕಾಂಬಿನೇಷನ್ ಇದ್ದಾರೆ. ರಾಮಕೃಷ್ಣ ಅವರು, ಶ್ರೀನಾಥ್ ಅವರು, ಪದ್ಮಾ ವಸಂತಿ ಅವರು, ಮೂವರು ಇದ್ದಾರೆ. ಇದನ್ನೆಲ್ಲ ಈ ಎಲ್ಲ ಕಲಾವಿದರನ್ನ ಇಟ್ಕೊಂಡು ಒಂದು ಫ್ಯಾಮಿಲಿ ಡ್ರಾಮಾ ಕೂಡ ಇದೆ ಇದರೊಳಗಡೆ. ಈ ಥರದೊಂದು ಸಿನಿಮಾ ಈಗ ನಿರ್ಮಾಪಕರು ಥಾಟ್ ಏನಂದರೆ, ಮೊದಲು ಒಂದು ಸಾಂಗ್ ಬಿಡೋಣ ಅಷ್ಟೇ, ಆಮೇಲೆ ನಿಧಾನವಾಗಿ ಎಲ್ಲ ಮಾಡೋಣ ಅಂತ ಒಂದು ಆರಂಭನೇ ಯಂಗ್ಸ್ಟರ್ಸ್ ಪೊಲಿಟಿಕ್ಸಿಗೆ ಬರಬೇಕು ಅನ್ನುವ ಒಂದು ಆಶಯ ಇರುವಂಥ ಹಾಡಿನಿಂದ ಇದರ ಪ್ರಚಾರ ಆರಂಭ ಆಗಿದೆ. ಸಿನಿಮಾ ಈಗಾಗಲೇ ಮುಗಿದಿದೆ. ಇನ್ನೊಂದು ಟೆಕ್ನಿಕಲ್ ಕೆಲಸಗಳು ಒಂಚೂರು ಬಾಕಿ ಇದೆ. ಅದು ಮುಗಿದ ಕೂಡಲೇ ನಿಮಗೆ ಸಿನಿಮಾ ನಿಮ್ಮ ಮುಂದೆ ಬರುತ್ತೆ. ಈ ಸಿನಿಮಾಗೆ ನಮ್ಮ ರೇವಣ್ಣ ಸಾಹೇಬ್ರ ಏನು ಮಾರ್ಗದರ್ಶನ, ಆ ಸಿನಿಮಾದ ಏನು ಅಚ್ಚುಕಟ್ಟಾಗಿ ಮಾಡ್ರಪ್ಪ, ನೀವು ಚೆನ್ನಾಗಿ ಮಾಡ್ರಪ್ಪ, ಹಂಗೆ ಮಾಡ್ರಪ್ಪ, ಹಿಂಗೆ ಮಾಡ್ರಪ್ಪ ಅಂತೇಳಿ ಅವರ ಬೆಂತಡ್ತಾ ಇದ್ರು ಸದಾ. ಅದೊಂದು ಭಾಳ ದೊಡ್ಡ ಪ್ಲಸ್ ಪಾಯಿಂಟ್ ನಮಗೆ ಸಿನಿಮಾಗೆ. ಹಾಗೆ ಅವ್ರ ಜೊತೆ ವೆಂಕಟೇಶ್ ಅವರು ಇದ್ದಾರೆ, ಅವರು ಬೆನ್ನತ್ತಿದ್ದಾರೆ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ನನಗೆ ಎಲ್ರಿಗೂ ಸರ್ ಬೇಗ ಮಾಡಿ, ಅದು ಮಾಡಿ, ಇದು ಮಾಡಿ ಅಂತೇಳಿ. ಸೊ ಈ ಥರದೊಂದು ಸಿನಿಮಾ, ಒಂದು ಇಂಟ್ರೆಸ್ಟಿಂಗ್ ಆದಂಥ, ಯೂತ್ಫುಲ್ ಆದಂಥ ಸಿನಿಮಾ ವಿತ್ ಪೊಲಿಟಿಕಲ್ ಬ್ಯಾಕ್ಡ್ರಾಪ್ ಇರುವಂಥದ್ದು. ಈ ಸಿನಿಮಾಗೆ ದೊಡ್ಡ ಯಶಸ್ಸು ಸಿಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಹಲೋ, ಎಲ್ರಿಗೂ ನಮಸ್ಕಾರ. ನಮ್ಮ ಸಿನಿಮಾ ಸಪೋರ್ಟಿಗೆ ಇಲ್ಲಿ ಬಂದಂಥ ಎಲ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಈ ಕನಕರಾಜ ಇದು ಇಡೀ ತಂಡ, ಒಂದು ದೊಡ್ಡ ತಂಡನೇ ಕಟ್ಟಿದ್ದೀವಿ. ಇದ್ರ ಹಿಂದೆ ಟೆಕ್ನಿಷಿಯನ್ಸ್, ಆರ್ಟಿಸ್ಟು ಎಲ್ಲ ಸಪೋರ್ಟಿಗಿದ್ದಾರೆ. ನಿರ್ಮಾಪಕರು ನನಗೊಂದು 3ನೇ ಸಿನಿಮಾ ಇದು ಕೊಟ್ಟಿರೋದು. ಈ ಕನಕ ಬರಲಿ ಅಂತ ಅವರಿಗೆ, ಈ ಕನಕರಾಜದಿಂದ ಕನಕ ಹರಿಲಿ ಅಂತ ಅವರಿಗೆ ನಾನು ಕೇಳ್ಕೋತೀನಿ. ಯಾಕಂದರೆ ಅವ್ರಿಗೆ ಕನಕ ಹಾರಿದ್ರೆ ಇನ್ನಷ್ಟು ಸಿನಿಮಾಗಳನ್ನು ಮಾಡ್ತಾರೆ, ಇನ್ನಷ್ಟು ನಿರ್ದೇಶಕರುಗಳು ಬರ್ತಾರೆ, ಇನ್ನಷ್ಟು ಟೆಕ್ನಿಷಿಯನ್ಸ್ ಬರ್ತಾರೆ, ಕಲಾವಿದರು ಬರ್ತಾರೆ, ಚಿತ್ರರಂಗಕ್ಕೆ ಒಳ್ಳೆಯದಾಗುತ್ತೆ. ಸೊ ಹಾಗಾಗಿ ಒಂದು ಒಳ್ಳೆ ಸಿನಿಮಾ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಟ್ರೈಲರು, ಇನ್ನೊಂದು ಸಾಂಗನ್ನು ತರ್ತೀವಿ. ಎಲ್ಲ ವಿಭಿನ್ನವಾಗಿದೆ. ಇನ್ನು ಸಿನಿಮಾ ಬಗ್ಗೆ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ. ಸೊ ನಾವು ನಮ್ಮ ಕೆಲಸವನ್ನು ತೆರೆ ಮೇಲೆ ತೋರಿಸ್ಬೇಕು. ಆದಷ್ಟು ಬೇಗ ನಿಮ್ಮೆಲ್ಲರ ಮುಂದೆನೂ ಅದನ್ನು ತರ್ತೀವಿ. ನಿರ್ಮಾಪಕರು, ಸಾಹೇಬರು ಇಬ್ಬರು ಲೆಫ್ಟ್ ರೈಟ್ 2 ಕಣ್ಗಳಿದ್ದಂಗೆ ಕೂತಿದ್ದಾರೆ, ಬೆನ್ನತ್ತಿದ್ದಾರೆ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಈ ಸಿನಿಮಾನ ತೆರೆ ಮೇಲೆ ತರ್ತೀವಿ, ಸಕ್ಸಸ್ ಮಾಡ್ತೀವಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಪ್ರಮೋದ್ ಭಾರತಿ ಅಂತ, ಈ ಸಿನಿಮಾದ ಛಾಯಾಗ್ರಾಹಕ. ಈ ಸಿನಿಮಾದಲ್ಲಿ ನನಗೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪ್ರೊಡ್ಯೂಸರ್ ಸನತ್ ಸರ್ ಆಗಿರ್ಬೋದು ಮತ್ತು ರವಿ ಸರ್ ಆಗಿರ್ಬೋದು, ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರೊಡ್ಯೂಸರ್ ಸರ್ ಹೇಳ್ದಂಗೆ ಇದೊಂದು ಡಿಫ್ರೆಂಟ್ ಕಥೆನೇ ಹೌದು, ನಿಜ. ಈ ಬೇರೆ ರೆಗ್ಯುಲರ್ ಪ್ಯಾಟ್ರನ್ ಕಥೆ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಸ್ಕ್ರೀನ್ ಮೇಲೆ ನೋಡಿದಾಗ ನಿಮಗೆ ಅನಿಸುತ್ತೆ. ಮತ್ತು ಇದು ಯೂತ್ಸ್ಗೆ ಅಂತಲೇ ಅಲ್ಲ, ಓವರಾಲ್ ಫ್ಯಾಮಿಲಿ ಸಮೇತ ನೋಡೋ ಅಂಥ ಸಿನಿಮಾ. ಸೊ ಟೆಕ್ನಿಕಲ್ ಆಗು ನಾವೊಂದಷ್ಟು ಎಕ್ಸ್ಪೆರಿಮೆಂಟ್ ಮಾಡಿ ಚೆನ್ನಾಗಿ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಸೊ ಸದ್ಯದಲ್ಲೇ ಸಿನಿಮಾ ರಿಲೀಸ್ ಆಗುತ್ತೆ. ದಯವಿಟ್ಟು ಸಿನಿಮಾ ನೋಡಿ, ಕನ್ನಡ ಸಿನಿಮಾ ನೋಡಿ, ದಯವಿಟ್ಟು ನಮ್ಮಂಥ ಯೂತ್ಸ್ನ ನೀವು ಎನ್ಕರೇಜ್ ಮಾಡಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಹಾಗೆ ವೇದಿಕೆ ಮೇಲಿರುವ ಎಲ್ಲ
ಗಣ್ಯರಿಗೆ ನನ್ನ ನಮಸ್ಕಾರ. ಫಸ್ಟ್ ಆಫ್ ಆಲ್ ತುಂಬ 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 ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವ್ರಿಗೆ. ಯಾಕಂದರೆ ನಾನಿವತ್ತು ಫುಲ್ ಟೈಮ್ ಮ್ಯೂಸಿಕ್ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ನನ್ನ ಮೆಂಟರ್ ಅಂತಲೇ ಹೇಳ್ಬೋದು. ಮುಂಚೆಯಿಂದನೂ ನೀನು ಈಗ ಮಾಡು ಅಂತ. ನಂತರ ಎಷ್ಟೋ ಜನ ಆಸ್ಪಿರೆಂಟ್ ಸಿಂಗರ್ಸ್ಗೆ ಒಂದು ಮಾರ್ಗದರ್ಶಕರಾಗಿ ಒಳ್ಳೆ ದಾರಿ ತೋರಿಸ್ತಿದ್ದಾರೆ. ಸೋ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಆ್ಯಂಡ್ ಸನತ್ ಕುಮಾರ್ ಸರ್ ಅವ್ರದ್ದು ಸುಮಾರು ಪ್ರಾಜೆಕ್ಟಲ್ಲಿ ನಾನು ವರ್ಕ್ ಮಾಡಿದ್ದೀನಿ. ಖುಷಿ ಆಯಿತು ಅವ್ರ ಪ್ರಾಜೆಕ್ಟ್ ಅಂತ ಕೇಳಿ ಇವಾಗ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು. ಸುಕೃತಿ ಚಿತ್ರಾಲಯ ಬ್ಯಾನರ್ನಲ್ಲಿ ಹಿಂದೆ ನಾನು ಗೋಪಿರೋಧನ ಚಿತ್ರದಲ್ಲಿ ಹೀರೋ ಆಗಿ ಮಾಡಿದ್ದೆ. ನಮ್ಮ ಮಾವರೇ ಪ್ರೊಡ್ಯೂಸರು, ನಮ್ಮ ಇದೇ ನಿರ್ದೇಶಕರು, ಡೈರೆಕ್ಟ್ರು ಸೇಮ್ ಅದೇ ಒಂದು ಕಾಂಬಿನೇಷನಲ್ಲಿ ಈ ಸಿನಿಮಾದಲ್ಲಿ ವಿಲನ್ ಆಗಿ ಕಾಣಿಸ್ಕೊಂಡಿದ್ದೀನಿ. ಇವಾಗ ಆಲ್ರೆಡಿ ಎಲ್ಲರೂ ಮಾತಾಡಿದ್ದಾರೆ. ಇನ್ನು ನಮ್ಮ ಟ್ರೈಲರು ಎಲ್ಲ ಮುಂದೆ ತುಂಬ ಮಾತಾಡೋದಿದೆ, ಮುಂದೆ ಮಾತಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ಈಗ ಈ ಒಂದು ಹಾಡು ನೋಡಿದಾಗ ಒಂದು ಹಾಡಲ್ಲಿ ಒಂದು ಸಂದೇಶ, ಯಾವತ್ತು ಈ ಚಿತ್ರಗಳು ಜನಗಳ ಮೇಲೆ ಯಾವ ಥರ ಪ್ರಭಾವ ಬೀರುತ್ತೆ ಅನ್ನೋದಕ್ಕೆ ಮಾನ್ಯ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಮಂದಿರ ಮಸೀದಿ ಚರ್ಚ್ಗಳ ಕಿತ್ತು ಒಗೆಯುವ ಬನ್ನಿ, ಭವ್ಯ ಭಾರತವ ಕಟ್ಟ ಬನ್ನಿ ಅಂದರು. ಆದರೆ ಭಾಳ ಜನಕ್ಕೆ ಅದು ಅರ್ಥ ಆಗಲಿಲ್ಲ. ಯಾರಿಗೆ ತಿಳುವಳಿಕೆ ಇತ್ತು, ಓದು ಬರ ಇತ್ತು, ಅವ್ರಿಗೆ ಮಾತ್ರ ಅರ್ಥ ಆಯಿತು. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ನೇಗಿಲು ಎತ್ತಿ ಹಾಕೊಂಡು ಕಾಮನ ಬಿಲ್ಲಲ್ಲಿ ಉಳುವ ಯೋಗಿಯ ನೋಡಲ್ಲಿ ಅಂತ ಒಂದು ಚಿತ್ರ ಮಾಡಿದಾಗ ಈ ಇಡೀ ಸಮಾಜದಲ್ಲಿ ಒಂದು ಬದಲಾವಣೆ. ಯಾರೆಲ್ಲ ಸಿಟಿಗಳಿದ್ರು ಅವರೆಲ್ಲ ಮತ್ತೆ ಹಳ್ಳಿ ಕಡೆ ಮುಖ ಮಾಡಿದ್ರು. ಈ ಕನ್ನಡಾಂಬೆಗೆ ಹಸಿರು ತೊಡಿಸಿದ್ರು. ಇದೊಂದು ಬದಲಾವಣೆ ನಡೀತು. ಈ ಚಿತ್ರಗಳು ಯಾವತ್ತು ಜನಗಳ ಮೇಲೆ ಪ್ರಭಾವ ಬೀರುವಂಥ ದೊಡ್ಡ ಒಂದು ಶಕ್ತಿ ಇದೆ. ಆ ಶಕ್ತಿನ ಇವತ್ತು ನಾನು ಈ ಹಾಡಲ್ಲಿ ನೋಡಿದೆ. ನಿಜವಾಗ್ಲೂ ಭಾಳ ಸಂತೋಷ ಆಯಿತು. ಈ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ, ಈ ಚಿತ್ರ ಯಶಸ್ವಿಯಾಗಲಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಭಾಳ ಯಶಸ್ವಿಯಾಗಿ ನಡೀಲಿ ಅಂಥೇಳಿ ನಾನು ಹಾರೈಸ್ತೀನಿ. ಮತ್ತು ಎಲ್ಲ ಚಿತ್ರ ತಂಡದವರಿಗೂ ನಾನು ಹಾರೈಸ್ತೀನಿ. ನಮಸ್ಕಾರ. ಇಷ್ಟೇ.